ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ಪಾಣಿಯರ ಪಾದಾಂಬುಜಕ್ಕೆ ಪಡಮಡುತ್ತ ಅಮೃತ ಮಾಡಿಕೊಂಡರು ಪರ್ಣಶಾಲೆಯ ರೂಢಿ ಬಾಲರು ಪಂಚವಟಿಯ ಕಾಡಿನೊಳಗೆ ರೂಢಿ ಬಾಲರು ಪಂಚವಟಿಯ ಕಾಡಿನೊಳಗೆ ಜಾನಕಿ ಸ್ವಾಮಿ, ಬದುಕಿನಲ್ಲಿ ನಾವು ಬಹಳಷ್ಟನ್ನು ನೋಡಲೇಬೇಕು. ನಿನಗೂ ನೆನಪಿರಬಹುದು ತಮ್ಮ, ನಮ್ಮ ಗುರುಗಳಾದ ವಿಶ್ವಾಮಿತ್ರರ ಆಶ್ರಮದಲ್ಲಿ ಮಾತ್ರ ಅಲ್ಲ, ವಶಿಷ್ಠರ ಆಶ್ರಮದಲ್ಲಿ ನಾವಿರುವಾಗ ಭದ್ರಂ ಕರ್ಣೇಭಿ ಶೃಣುಯಾಮ ಭದ್ರಂ ಪಶ್ಯೇಮ ಅಕ್ಷಭಿಹಿ ಇಂತಹ ವಾಕ್ಯಗಳನ್ನು ಉದ್ಗರಿಸುವುದನ್ನು ಮೇಲಿಂದ ಮೇಲೆ ನಾವು ಕೇಳಿದವರಲ್ವೇ? ಒಳ್ಳೆಯದನ್ನೇ ನಮ್ಮ ಕಿವಿಗಳು ಕೇಳಬೇಕು, ಒಳ್ಳೆಯದನ್ನೇ ನಾವು ಈ ಪ್ರಪಂಚದಲ್ಲಿ ನೋಡಬೇಕು. ಹಾಗಿದ್ರೆ ಈ ಒಳ್ಳೆಯದು
ಕೆಟ್ಟದು ಎನ್ನುವುದನ್ನು ನಿರ್ಧರಿಸುವುದಕ್ಕಿರುವಂತಹ ಮಾನದಂಡವೇನು? ನಮ್ಮ ಮೂಲಭೂತವಾದಂತಹ ಸಂಸ್ಕಾರ. ಬದುಕಿನಲ್ಲಿ ಎಷ್ಟು ಕಲ್ತರೂ ಇನ್ನಷ್ಟು ಕಲಿಯುವುದಕ್ಕುಂಟು. ಕೇವಲ ವಿಶ್ವವಿದ್ಯಾಲಯದ ವಿದ್ಯೆಯೊಂದೇ ಪ್ರಧಾನವಲ್ಲ. ವಿಶ್ವವೆಂಬ ಈ ವಿದ್ಯಾಲಯದಲ್ಲಿ ನಾವು ಕಲಿಯುವುದಕ್ಕೆ ಬದುಕಿನ ಕೊನೆಯ ತನಕವೂ ಉಂಟು. ಆ ಕಾರಣಕ್ಕೆ ಅಲ್ವೇ ಪಟ್ಟಾಭಿಷೇಕದ ನಿರ್ಧಾರವನ್ನು ನಮ್ಮ ಹಿರಿಯರು ನನಗೆ ಮಾಡಿದ್ದಿದ್ರು ಅದರಿಂದ ವಂಚಿತನಾದೇನಲ್ಲ ಅಂತ ನಾನು ಪಶ್ಚಾತ್ತಾಪ ಪಡಲೇ ಇಲ್ಲ. ಯಾಕೆ? ಒಂದು ವೇಳೆ ಅಭಿಷಿಕ್ತನಾಗಿ ನಾನು ಅಯೋಧ್ಯೆಯ ಸಿಂಹಾಸನದಲ್ಲೇ ಕುಳಿತು ಉಳಿಯುತ್ತಿದ್ದರೆ ನನ್ನ ಬದುಕಿನ ಅನುಭವವೂ ಸೀಮಿತವೇ ಆಗುತ್ತಿರ್ಲಿಲ್ವೇ? ಅಯೋಧ್ಯೆಗಷ್ಟೇ ಸೀಮಿತ ಆಗುತ್ತಿತ್ತು. ವಿಶಾಲ ವಿಶ್ವದಲ್ಲಿರುವಂತಹ ಅದೆಷ್ಟೋ ಮಂದಿಗಳು ನಮ್ಮದ್ದಾದಂತಹ ಪ್ರಭುತ್ವವನ್ನು, ಚಕ್ರವರ್ತಿ ಮನೆತನವನ್ನು ಯಾವ ಪ್ರಮಾಣದಲ್ಲಿ ಒಪ್ಪಿದ್ದಾರೆ ಎನ್ನುವುದನ್ನು ನೋಡುವುದು ಉದ್ದೇಶವಾಯಿತು. ಆ ಕಾರಣದಿಂದಲೇ ಕೈಕಾಮಾತೆ ನಾನು ವನವಾಸಿಯಾಗಬೇಕು ಎನ್ನುವ ರಹಸ್ಯವನ್ನು ಹೇಳಿದಾಗ ಲೇಸಾಯಿತಯ್ಯ, ಲೇಸಾಯಿತಮ್ಮ ಇಂತಹ ವಾಕ್ಯವನ್ನು ಹೇಳಿದ್ದು. ಲೇಸು ಅಂತ ಹೇಳುವ ಒಂದು ಶಬ್ದಕ್ಕೆ ಅಷ್ಟು ಹಿನ್ನೆಲೆ ಇತ್ತು. ಅಲ್ಲಿಂದ ಮುಂದೆಯೂ ಅಷ್ಟೇ. ಅಯೋಧ್ಯೆಯ ಪ್ರಜೆಗಳಿಗೆ ನಮ್ಮಲ್ಲಿರುವಂತಹ ಅರಸೊತ್ತಿಗೆ ಕುರಿತಾಗಿ ಇದ್ದಂತಹ ಭಕ್ತಿಯ ಭಾವವೇನು, ಗೌರವವೇನು ಎನ್ನುವುದನ್ನು ನಾವು ನೋಡಲಿಲ್ವೇ? ಗಂಗಾ ಪ್ರವಾಹವನ್ನು ನಾವು ಉತ್ತರಿಸುವ ಕಾಲದಲ್ಲಿ ಅವರನ್ನು ಒಂದು ರೂಪದಲ್ಲಿ ವಂಚಿಸಿಯೇ ನಾವು ದಾಟಿ ಬರಬೇಕಾಯಿತು. ಅವರಿಗೆ ನಮ್ಮ ಕುರಿತು ಇದ್ದಂತಹ ಅಭಿಮಾನ ಗೌರವಗಳೇನು ಎನ್ನುವುದನ್ನು ನೋಡಿದ್ದಾಯಿತು. ಗುಹನ ಗುರುಭಕ್ತಿಯನ್ನು ನೋಡಿದ್ದಾಯಿತು. ಭರತನ ಭ್ರಾತೃಪ್ರೇಮವನ್ನು ನೋಡಿದ್ದಾಯಿತು. ನಮ್ಮ ಅಪ್ಪನಿಗೆ ನಮ್ಮ ಕುರಿತು ಇದ್ದಂತಹ ಪುತ್ರ ವಾತ್ಸಲ್ಯವನ್ನು ನೋಡಿದ್ದು ಆಯಿತು. ಅಯೋಧ್ಯೆಯ ಪ್ರಜೆಗಳಿಗೆ ನಮ್ಮ ಕುರಿತಿದ್ದಂತಹ ಅಭಿಮಾನದೊಂದಿಗೆ ನಾನೇ ಅರಸನಾಗಬೇಕು ಎನ್ನುವಂತಹ ತುಡಿತ ಎಷ್ಟಿತ್ತು ಎನ್ನುವುದನ್ನು ನೋಡಿದ್ದಾಯಿತು. ಆ ಬಳಿಕವೂ ಅಷ್ಟೇ. ನಾನು ಅಯೋಧ್ಯೆಯಲ್ಲಿ ಅಭಿಷಿಕ್ತನಾಗಿ ಕುಳಿತಿರುತ್ತಿದ್ದರೆ ಇಲ್ಲಿದ್ದಂತಹ ಋಷಿಮುನಿಗಳ ಬಾಯಿಂದ ಕೇಳಿದ ಆ ಅಮೃತವಾಣಿಯನ್ನು ಕೇಳುವಂತಹ ಭಾಗ್ಯ, ಯೋಗ ನಮ್ಮ ಪಾಲಿಗೆ ಪ್ರಾಪ್ತವಾಗುತ್ತಿದ್ದೇ ಹೇಳು? ಇಲ್ಲ ಅಲ್ವೇ? ಶರಭಂಗರು, ಸುತೀಕ್ಷ್ಣರು, ಭರದ್ವಾಜರು, ಹಾಗೆ ಅತ್ರಿ ಮಹರ್ಷಿಗಳು, ಇನ್ನು ಕುಂಭ ಸಂಭವರಾದಂತಹ ಅಗತ್ಯರು, ಅಂತಹ ಋಷಿಮುನಿಗಳ ಉಪದೇಶಾಮೃತವನ್ನು ಪಾನ ಮಾಡುವಂತಹ ಭಾಗ್ಯ, ಅದನ್ನು ಸವಿದು ನೋಡುವಂತಹ ಯೋಗ ನಮ್ಮ ಪಾಲಿಗೆ ಪ್ರಾಪ್ತವಾದದ್ದು ಏತರಿಂದ? ಹೀಗೆ ವನವಾಸಿಗಳಾಗಿ ಬಂದದ್ದರಿಂದ. ಹಾಗೆ ಬದುಕಿನಲ್ಲಿ ಅನೇಕ ಘಟ್ಟಗಳನ್ನು, ಅನೇಕ ಅನುಭವದ ಸಾರಗಳನ್ನು ನೋಡುತ್ತಾ 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 13 ಸಂವತ್ಸರಗಳವರೆಗೆ ಚಿತ್ರಕೂಟದಲ್ಲಿ ನಾವು ಕಾಲವನ್ನು ಕಳೆದವರು. ಆ ಬಳಿಕ ಋಷಿಮುನಿಗಳ ಅಭಿಮತದಂತೆ ಈ ಪಂಚವಟಿಯ ಪ್ರದೇಶಕ್ಕೆ ಬಂದು ಇಲ್ಲಿ ಕೂಡ ನಾವು ವಾಸ್ತವ್ಯ ಇದ್ದೇವೆ. ಮಾತ್ರವಲ್ಲ, ಹಲವು ದಿನಗಳು ಕಳೆಯಿತು. ಸಹೋದರ ಅಣ್ಣ, ಇಂದು ಕೂಡ ಸೂರ್ಯೋದಯವಾಗಿದೆ. ಮಾನವ ಸಹಜವಾದಂತಹ ಹಸಿವು ನಮ್ಮ ಬದುಕಿನಲ್ಲಿ ಬಾಧಿಸುವುದು ಸಹಜ ತಾನೆ ಅಣ್ಣ. ಹಸಿವಾಗುತ್ತಾ ಇದೆಯಪ್ಪ. ನನಗೆ ಅಪ್ಪಣೆ ಕೊಡ್ತೀಯ ನೀನು? ವನದ ಫಲಗಳ ಕೊಯ್ದು ಲಕ್ಷ್ಮಣ ವನದ ಫಲಗಳ ಕೊಯ್ದು ಲಕ್ಷ್ಮಣ, ಕೊಯ್ದು ಲಕ್ಷ್ಮಣ, ವನದ ಫಲಗಳ ಕೊಯ್ದು ಲಕ್ಷ್ಮಣ, ಕೊಯ್ದು ಲಕ್ಷ್ಮಣ. ದಿನ ದಿನದಿ ತಂದು ಕೊಡುವನು, ದಿನ ದಿನದಿ ತಂದು ಕೊಡುವನು. ವನದುಳತಿ ಸುಖದಿಂದ ಕಳೆದರು. ವನದುಳತಿ ಸುಖದಿಂದ ಕಳೆದರು ದಿನವೂ ಕೆಲವು.
ಅಗ್ರಜನೇ, ನಿನ್ನ ಪಾದಕ್ಕೆ ಸಿರವಾಗಿದ್ದೇನೆ. ಶುಭಂ ಬ್ರೂಯ. ನಾವು ಮಾಡಬೇಕಾದ ಕೆಲಸ ಎಷ್ಟೋ ಇದೆ, ಇನ್ನೂ ಮಾಡುವುದಕ್ಕಿದೆ. ಹೌದು. ಇದು ನಾನು ಹೇಳುವುದಲ್ಲ, ನಿನ್ನ ಸಂಕಲ್ಪ ಇದು. ನಿನ್ನ ಸಂಕಲ್ಪ ಇಲ್ಲದೆ ಈ ಪ್ರಪಂಚದಲ್ಲಿ ಏನೂ ಆಗುವುದಿಲ್ಲ ಎಂಬುದನ್ನು ಪೂಜನೇರಿಸಿಕೊಂಡಂತಹ ಋಷಿಮುನಿಗಳೆಲ್ಲ ನಿನ್ನನ್ನು ಹರಸಿದಾಗ, ನಿನ್ನನ್ನು ಹೊಗಳಿದಾಗ, ನಿನ್ನ ತಲೆ ನೇವರಿಸಿದಾಗ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಿನ್ನ ಜೊತೆಯಲ್ಲಿ ನಿನ್ನ ಸೇವೆಗೆ ಬೇಕಾಗಿ ನಾನು ಜೊತೆಯಲ್ಲೇ ಬಂದಿದ್ದೇನೆ. ಯಾಕಂದ್ರೆ ಬಾಲ್ಯದಿಂದಲೇ ನಿನ್ನನ್ನು ಬಿಟ್ಟಿರುವುದಕ್ಕೆ ನನಗೆ ಆಗುವುದಿಲ್ಲ ಎಂಬುದಕ್ಕೆ ಸರಿಯಾಗಿ ನಿನ್ನ ಜೊತೆಯಲ್ಲೇ ನಾನು ಒಡನಾಟವನ್ನು ಬೆಳೆಸಿಕೊಂಡು ಬಂದಿದ್ದೇನೆ. ಸರಿ. ಕಾಡಿಗೆ ಹೊರಟು ಬರುವಾಗ ನಿನ್ನಮ್ಮ ಗೊಳೋ ಎಂದು ಹತ್ತಿದ್ದಾನೆ. ರಾಮ, ನೀನು ನನ್ನನ್ನು ಬಿಟ್ಟು ಹೋಗ್ತೀಯ ರಾಮ, ನನಗಿನ್ನೇನು ಗತಿ ಅಂತ ನಿನ್ನಮ್ಮ ಹತ್ತಿದ್ದಾರೆ. ಆದ್ರೆ ನಿನ್ನ ಅಮ್ಮನ ಹಾಗೆ ನನ್ನ ಅಮ್ಮ ಅಲ್ಲ. ನನ್ನಮ್ಮ ಅಳ್ಳಿಲ್ಲ, ನನ್ನಮ್ಮ ದುಃಖ ಮಾಡಲಿಲ್ಲ. ನಗು ನಗುತ್ತಾ ನನ್ನನ್ನು ಹತ್ತಿರಕ್ಕೆ ಕರೆದು ನನ್ನ ತಲೆ ನೇವರಿಸಿ, ಹೋಗು ಮಗನೇ ಶ್ರೀರಾಮನ ಜೊತೆಯಲ್ಲಿ ಮನಪೂರ್ವಕವಾಗಿ ಶ್ರೀರಾಮನ ಸೇವೆಯನ್ನು ಮಾಡು, ಸೀತೆಯನ್ನ ಸೇವೆಯನ್ನೂ ಮಾಡು. ಅಯೋಧ್ಯೆಯಲ್ಲಿ ದಶರಥ ಚಕ್ರವರ್ತಿ ನಿನ್ನ ತಂದೆಯವರ ಸೇವೆಯನ್ನು ಯಾವ ವಿಕ್ರಮದಲ್ಲಿ ನೀನು ಮಾಡಿಕೊಂಡು ಬಂದಿದ್ಯೋ ಬರ್ತೀಯೋ ಅದರಂತೆ ರಾಮನನ್ನು ತಿಳಿದುಕೋ, ಸೀತೆಯನ್ನು ನನ್ನ ತೆರದಲ್ಲಿ ನೋಡಿಕೋ. ಸರಿ, ಹೀಗೆ ಹೇಳಿದ್ದಾರೆ. ನನ್ನ ತಾಯಿ ಹೇಳಿದ್ದಾರೆ ಎಂಬುದಕ್ಕೆ ಬೇಕಾಗಿ ನಾನು ಮಾಡುತ್ತಂತ ಸಾಕಲಿ ಅಲ್ಲ, ನಿನ್ನ ಸ್ವಭಾವ. ಹೌದು, ಶ್ರದ್ಧಾ ಭಕ್ತಿಯಿಂದ ಸೇವೆ ಮಾಡ್ತಾ ಇದ್ದೇನೆ. ಇಲ್ಲಿವರೆಗೆ ಬಂದಿದ್ದೇವೆ. ಕಳೆದ ಘಟನೆಗಳ ಎಣಿಸಿದ್ರೆ ನಮಗೆ ಜಯವಿಲ್ಲದೆ ನಮಗೆ ಸೋಲು ಖಂಡಿತ ಬರಲಿಲ್ಲ. ಎಲ್ಲ ನಿನ್ನ ಅನುಗ್ರಹ ಅಂತ ತಿಳ್ಕೊಂಡಿದ್ದೇನೆ. ಹಾಗಿದ್ದ ಸೇವೆಗೆ ಬಂದವ ನಿಂತುಕೊಳ್ಳುವುದು ಸರಿಯಲ್ಲ. ಹೊತ್ತಿಗೆ ಸರಿಯಾಗಿ ಹಣ್ಣು ಹಂಪಲುಗಳನ್ನು ಸುತ್ತಿ ತಂದು ನಿಮ್ಮ ಸನ್ನಿಧಾನಕ್ಕೆ ತಂದೊಪ್ಪಿಸಬೇಕು ಅಂತ ಮನ ಮಾಡಿದ್ದೇನೆ. ಕೊಯ್ದು ತಂದು ಕೊಟ್ಟಂತಹ ಫಲವನ್ನು ಪೂಜಿಸುತ್ತಾ ಈ ಆಶ್ರಮದಲ್ಲಿ ಸಂತೋಷದ ಜೀವನ ಸಾಗಿಸಬೇಕು ಅಂತ ಪ್ರಾರ್ಥನೆ. ಸಹೋದರ, ನಾವೀ ಪಂಚವಟಿಯ ಪ್ರದೇಶಕ್ಕೆ ಬಂದ ಕ್ಷಣದಲ್ಲಿ 2 ಪರ್ಣಾಶ್ರಮವನ್ನು ನಾನು ಸೂಚನೆ ಕೊಡುವ ಮೊದಲೇ ನೀನು ನಿರ್ಮಾಣ ಮಾಡಿದವ. ನನಗೆ ಆಶ್ಚರ್ಯ ಆಗಲಿಲ್ಲ. ಯಾಕೆ? ಮೊದಲು ನಾವು ಚಿತ್ರಕೂಟದಲ್ಲಿದ್ದಾಗಲೂ ಹಾಗೆ ಇದ್ದವರಲ್ವೇ? ದಂಪತಿಗಳಾದಂತಹ ನಮ್ಮ ಬಳಿಯಲ್ಲಿ ನೀನು ನಮ್ಮ ಜೊತೆಯಲ್ಲೇ ಇರುವುದು ವಿಹಿತವಲ್ಲ ಎನ್ನುವುದಕ್ಕಾಗಿ ನಿರ್ಮಾಣ ಮಾಡಿದ್ದು ಕೂಗಳತೆಯ ದೂರದಲ್ಲಿರುವಂತಹ ಪರ್ಣ ಕುಟೀರ. ಆದ್ದರಿಂದಲೇ ನಿಷ್ಠೆ, ಶ್ರದ್ಧೆ ಏನು ನಿನಗುಂಟು ಎನ್ನುವುದಕ್ಕೆ ಇದೆಲ್ಲ ಜ್ವಲಂತ ಸಾಕ್ಷಿಯಾಗಿ ನಿಲ್ಲುತ್ತದೆ. ದಿನ ಬೆಳಗಾದರೆ ನಿನ್ನ ಕಾಯಕ ಇದೆ. ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿಕೊಂಡು ಬರುವುದು, ಕಂದಮೂಲಾದಿಗಳನ್ನು ಸಂಗ್ರಹಿಸಿಕೊಂಡು ಬರುವುದು, ಅದನ್ನೇ ಭುಂಜಿಸುತ್ತಾ ನಾವು ಕಾಲ ಕಳೆಯುತ್ತಾ ಇರುವವರು. ಆದರೆ ನಾನು ಮೊದಲೇ ಹೇಳಿದ ಹಾಗೆ ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಕೇಳಬೇಕು. ಋಷಿಮುನಿಗಳ ವಾಕ್ಯದಲ್ಲೇ ಹೇಳಿದನಲ್ಲ, ಭದ್ರಂ ಕರ್ಣೇಭಿ ಶೃಣುಯಾಮ ಅಥವಾ ಭದ್ರಂ ಪಶ್ಯೇಮ ಅಕ್ಷಭಿಹಿ. ನಮ್ಮ ಕಣ್ಣುಗಳು ಒಳ್ಳೆಯದನ್ನೇ ನೋಡುತ್ತಿರಲಿ. ಒಳ್ಳೆಯದನ್ನೇ ನೋಡಬೇಕು ಎನ್ನುವ ಕಾಂಕ್ಷೆಯಿಂದ ಇದ್ದ ನಾವು ಕೂಡ ಕೆಟ್ಟದ್ದನ್ನು ಕಾಣುವುದಕ್ಕಿಲ್ಲ ಅಂತ ನಿರ್ಧರಿಸುವುದಕ್ಕೆ ಬರುವುದಿಲ್ಲವಲ್ಲ? ಇಲ್ಲ ಅಲ್ವೋ? ಅಂಥದ್ದೇ ಇಲ್ಲಿಯೂ ಘಟಿಸಿ ಹೋಯಿತು. ಶೂರ್ಪನಖಾಳ ಪ್ರಕರಣ. ಸ್ಫುರದ್ರೂಪಿಯಾದ ಹೆಣ್ಣಿನಂತೆ ಬಂದು ಪ್ರಣಯಾರ್ತೆಯಾಗಿ ನನ್ನ ಬಳಿಗೆ ಬಂದು ನೀನು ನನ್ನ ಗಂಡನಾಗಬೇಕು ಅಂತ ಕೇಳಿಕೊಂಡಳು. ನಾನು ಅಷ್ಟೇ, ಅಲ್ಲಿ ನನ್ನ ತಮ್ಮ ಇದ್ದಾನೆ ಅಂತ ನಿನ್ನ ಬಳಿಗೆ ಕಳುಹಿಸಿಕೊಟ್ಟೆ. ನೀನು ಅಣ್ಣನಿಂದ ಸಾಕ್ಷಿ ತರಲಿಲ್ಲ, ನೀನೇನಾದ್ರೂ ಕುರುಹು ತರಲಿಲ್ಲ ಅಂತಾದ್ರೆ ನಿನ್ನನ್ನು ಸ್ವೀಕರಿಸುವುದಕ್ಕಾಗುವುದಿಲ್ಲ ಅಂತಲೇ ಒಂದು ವಿನೋದದ ಮಾತನ್ನು ಹೇಳಿ. ನಿನ್ನ ಆಜ್ಞೆ ಅಪ್ಪಣೆ ಇಲ್ಲದೆ ನಾನು ಏನು ಮಾಡುವ ಹಾಗಿಲ್ವಲ್ಲ. ಸರಿ, ಯಾಕಂದ್ರೆ ಬಂದ ಸಂದರ್ಭ ನಾನು ಕತ್ತಿ ಮಸೆಯುತ್ತಿದ್ದಂತ ಸಂದರ್ಭ ಆಗಿತ್ತು. ನಿನ್ನ ಆಜ್ಞೆ ಇಲ್ಲದೆ ನಾನು ಮಾಡುತ್ತಿದ್ರೆ ಬರುವಾಗಲೇ ಇದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡುತ್ತಿದ್ದೆ. ನಿನ್ನ ಅಪ್ಪಣೆಗೆ ಬೇಕಾಗಿ ಅಷ್ಟವರೆಗೆ ನಾನು ಕಾಯ್ಬೇಕು. ಸರಿ, ಹಾಗೆ ಅವಳನ್ನು ಹಿಂದೆ ಕಳುಹಿದವ ನೀನು ಅಲ್ವೋ? ಹೀಗೆ ಆಚೆಗೊಮ್ಮೆ ಈಚೆಗೊಮ್ಮೆ ಆಕೆಯನ್ನು ಓಡಾಡಿಸಿದ್ದೇವೆ. ಕೊಟ್ಟ ಕೊನೆಗೆ ಕರ್ಣ ನಾಸಚ್ಛೇದನ ನಿನ್ನಿಂದ ನನ್ನ ಆಜ್ಞೆಯಂತೆ ಆಗಿದೆ. ಇದನ್ನು ಕೆಲವರು ಎಲ್ಲ ಅದನ್ನು ಲಂಬಿಸಿ ಹೇಳ್ತಾರೆ, ಹಾಗಲ್ಲ. ಕರ್ಣ ನಾಸಚ್ಛೇದನ ಇದೆರಡೇ ಅಲ್ವಾ? ಇಷ್ಟನ್ನು ನೀನು ಮಾಡಿದ್ದಾಗಿದೆ. ಹಾಗೆ ಅಂತ ಅಷ್ಟು ಮಾಡಿದ ಮೇಲೆ ಅವಳು ಸುಮ್ಮಗೆ ಉಳಿಲ್ಲ, ಏನೋ ಒದರ್ತಾ ಇದ್ಲಲ್ಲ. ಹೌದು, ನಿನ್ನನ್ನು ಯಾವ ರೂಪದಲ್ಲಾದರೂ ಪೀಡಿಸದೆ ಬಿಡುವುದಿಲ್ಲ. ಇನ್ಯಾಕೆ ನಿನ್ನ ಬಳಿಯಲ್ಲಿರುವಂತಹ ಈ ಜಾನಕಿಯನ್ನೇ ಹೊತ್ತೊಯ್ಯುತ್ತೇನೆ ಅಥವಾ ಅವಳನ್ನು ಕದ್ದೊಯ್ಯುತ್ತೇನೆ, ಅವಳ ಮೇಲೆ ಸೇಡು ತೀರಿಸಿಕೊಳ್ಳುತ್ತೇನೆ ಅಂತ ಒಂದು ವಾಕ್ಯವನ್ನು ಆಡಿ ಹೋಗಿದ್ದಾಳೆ. ಹೌದು, ಈಗ ಅವಳೇನು ಮಾಡುತ್ತಾಳೆ ಎನ್ನುವುದಕ್ಕಿಂತಲೂ ಅವಳು ಮನುಷ್ಯರನ್ನೋ ಋಷಿಮುನಿಗಳನ್ನೋ ಹಿಡಿದು ಮುರಿದು ಮುಕ್ಕುತ್ತಾ ಇದ್ದವಳು. ನಮ್ಮನ್ನು ಹಾಗೆ ಮುರಿದು ಮುಕ್ಕಬಹುದಿತ್ತೋ ಏನು? ಆದರೆ ತಾಟಕಾ ಸಂಹಾರ ಮಾಡಿದಂತಹ ನಮ್ಮ ಎದುರಿನಲ್ಲಿ ಅವಳ ಕಾಯದ ಕಸು ಯಾವ ರೂಪದಲ್ಲೂ ಉಪಯೋಗಕ್ಕೆ ಬರುವುದಿಲ್ಲ ಎನ್ನುವುದು ವಿದಿತವಾಯಿತು. ಆದ್ರಿಂದ ನಿನ್ನ ಕತ್ತಿಗೆ ಅವಳ ಕರ್ಣನಾಸಾದಿಗಳು ಛೇದನವಾಗಿ ಹೋಯಿತು ಅಲ್ವೋ? ಇನ್ನು ಮುಂದೆ ಹೋಗಿ ಏನಾದ್ರೂ ಮಾಡುತ್ತಾಳೆ. ಅವಳ ಹಿಂದಿನಿಂದ ಎಷ್ಟೋ ರಕ್ಕಸರಿದ್ದಾರೆ ಎನ್ನುವಂತಹ ವಿಷಯ ನಮಗೇನು ಹೊಸದಲ್ಲ. ಋಷಿಮುನಿಗಳು ಹೇಳಿದ್ದೇ ಹೌದು. ಅವರು ಬಂದಾಗ ಅಂಥವರನ್ನು ನೋಡಿಕೊಳ್ಳುವ ಸಿದ್ಧತೆ ಇದ್ದೇ ಇವಳಿಗಿಷ್ಟು ಮಾಡಿದ್ದು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಋಷಿಮುನಿಗಳ ಎದುರಿನಲ್ಲಿ ನಾನು ಆಡಿದ್ದುಂಟು. ಕ್ಷತ್ರಿಯನಾದವನು ಆಯುಧವನ್ನು ಧರಿಸುವುದು ಯಾಕೆ?
ಆರ್ತ ಎನ್ನುವಂತಹ ಶಬ್ದ ಈ ಪ್ರಪಂಚದಲ್ಲೇ ಅಡಗಿ ಹೋಗಬೇಕು ಎನ್ನುವ ಉದ್ದೇಶದಿಂದ ಅಲ್ವೋ? ಆದ್ದರಿಂದಲೇ ಅಂತಹ ಆರ್ತರ ಶಬ್ದ ಧ್ವನಿಗಳು ಬಾರದ ಹಾಗಾಗಬೇಕು ಅಂತಾದ್ರೆ ಇಂತಹ ದುಷ್ಟಶಕ್ತಿಗಳ ನಾಶ ಆಗಬೇಕು. ಇದನ್ನು ಉದ್ದೇಶಿಸಿದವರೇ ಹೌದು ನಾವು. ಆದ್ರೆ ಒಂದು ತಮ್ಮ ಅಣ್ಣ, ಈ ಕೀಳು ಮಟ್ಟದ ವ್ಯಕ್ತಿಗಳಲ್ಲಿ ನಾವು ವಿನೋದ ಮಾತಾಡಬಾರದು. ಹೌದು ಅಲ್ವಾ? ಅಲ್ವಾ? ಅದು ನಿನ್ನ ಮೊದಲನೇ ಉಪದೇಶ ಅದುವೇ ಅಲ್ವೇ? ಹೌದು. ಈಗಂತೂ ಅದು ಸ್ಪಷ್ಟವಾಗಿ ಹೋಯಿತು. ಈಗ ನಿನ್ನ ಕಡೆಗೆ ಕಳುಹಿಸುವುದು, ಅವಳನ್ನು ಹಿಂದೆ ಬರಿಸುವುದು ಅಥವಾ ಮತ್ತೊಮ್ಮೆ ಕಳುಹಿಸುವುದು ಇತ್ಯಾದಿ ಎಲ್ಲ ಅದೊಂದು ವಿನೋದ ಆಯಿತು. ಈಗ ಅವರಿಗೆ ರಕ್ಕಸರಿಗೆ ಸಂದೇಶ ಕಳಿಸಿದ್ದು ಒಳಿತೇ ಆಯಿತು, ಕರ್ಣನಾಸಚ್ಛೇದನವೂ ಒಳಿತೇ ಆಯಿತು. ಆದರೆ ನಮ್ಮಿಂದ ಇದು ನೀನು ನಾನು ಅಂತಲ್ಲ, ಲೋಕದ ಎಲ್ಲವರಿಗೂ ಅನುಭವಕ್ಕಿದ್ದಂತಹ ವಿಷಯ ಇದು. ನಮ್ಮಿಂದ ತೀರಾ ಕೆಳಮಟ್ಟದವರಲ್ಲಿ ನಾವು ವಿನೋದದ ಮಾತನ್ನಾಡಬಾರದು. ಅನಾರ್ಯರಲ್ಲಿ ಅತಿ ಸಲುಗೆ ಸಲ್ಲದು. ಅಷ್ಟನ್ನಂತೂ ನಾವು ತಿಳ್ಕೊಳ್ಳುವ ಹಾಗಾಯಿತು. ಇದು ಕೂಡ ಒಂದು ನೋಡುವುದೇ ನಾವು, ಅಂದ್ರೆ ತಿಳಿದು ನೋಡುವುದು ಅಂತ ಅರ್ಥ. ಋಷಿಮುನಿಗಳು ನಮಗೆ ತೋರಿಸಿಕೊಟ್ಟ ದಾರಿಯೂ ಹಾಗೆ. ಸರಿ, ಮುಂದೆ ಹೋಗು ರಾಮ. ಹೌದು. ಪಂಚವಟಿ ಪ್ರದೇಶದಲ್ಲಿ ರಾಕ್ಷಸರು ಮನೆ ಮಾಡಿಕೊಂಡಿದ್ದಾರೆ. ಅವರಿಂದಲಾಗಿ ನಮಗೆ ಅಡಿಗಡಿಗೆ ಗಂಡಾಂತರ ಬರ್ತಾ ಇದೆ ಎಂಬಂತ ಸೂಚನೆ ನಮಗೆ ಮೊದಲೇ ಕೊಟ್ಟಿದ್ರು. ಅವರಿಗೆ ಅಭಯವಾಕ್ಯವನ್ನು ಆಡಿದ್ದಾಗಿದೆ. ಆದಿಯಾಗಿ ಇವಳು ಬಂದಿದ್ದಾಳೆ. ಹೌದು. ಹಾಗಿದ್ರೆ ಇವಳ ಹಿಂದೆ ಇಷ್ಟು ರಕ್ಕಸರು ಇದ್ದಾರೆ ಅಂತ ಲೆಕ್ಕ ಅಲ್ವಾ? ಇರ್ಲಿ, ಮಾತ್ರ ಅಲ್ಲ ಅವರು ಬರ್ಲಿ. ಯಾಕೆ? ಋಷಿಮುನಿಗಳಿಗೆ ಆದಂತಹ ಅನ್ಯಾಯಕ್ಕೆ ಸೇಡು ತೀರಿಸಿಕೊಳ್ಳುತ್ತೇವೆ ಅಂತ ನಾವು ಹೇಳಿ ಆಗಿದೆ ಅವರ ಎದುರಿನಲ್ಲಿ. ಯಾಕೆ? ಧನುರ್ಬಾಣಗಳನ್ನೇ ಮುಂದಿಟ್ಟು ಪ್ರತಿಜ್ಞಾಬದ್ಧನಾಗಿ ಆಗಿದೆ. ಆದ್ರಿಂದ ಅವರ ಸಂಹಾರ ನಮ್ಮ ಉದ್ದೇಶವೇ ಹೌದು. ಬಂದಾಗ ಯಾವ ರೂಪದಲ್ಲಿ ಹೇಗೆ ಬರ್ತಾರೆ ಅಂತ ನೋಡಿಕೊಂಡ್ರೆ ಆಯ್ತು. ನೀನಂತೂ ಹೆಚ್ಚು ದೂರ ಹೋಗಬೇಡ. ಇಲ್ಲ, ಫಲ ಇತ್ಯಾದಿಗಳನ್ನು ಸಂಗ್ರಹಿಸುವಲ್ಲಿ ಹೂಗಳತೆಯ ದೂರದಲ್ಲಿ ಇರಬೇಕು. ಸರಿ, ಹೋಗಿ ಬಾರ. ಸರಿ, ಹೋಗಿ. ಘೋರ ಅರಣ್ಯ ಮಧ್ಯಾಧಿಕಾರಿ